ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಸೊ ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ ಕೃಷಿ ಮೇಳದು 2025. ಸೊ ಓಕೆನಾ. ಸೊ ಬೆಳಗ್ಗೆನೇ ಬಂದ್ವಿ, ನಾವು ಎಂಟ್ರಿ ಕೊಟ್ವಿ. ಸೊ ಏನಕ್ಕಪ್ಪ ಅಂದರೆ ಮಧ್ಯಾಹ್ನ ನೀವೇನಾರು ಎಂಟ್ರಿ ಕೊಟ್ಟರೆ ನಿಮಗೆ ಎಂಟ್ರೆನ್ಸಲ್ಲಿ 45 ಮಿನಿಟ್ಸ್ ಆಗುತ್ತೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ. ಸೊ ಅಷ್ಟು ಸಖತ್ತು ಜನ ಇರ್ತಾರೆ ಅಂತ ಹೇಳಿ ನಾವು ಬೇಗನೆ ಬಂದ್ವಿ. ಸೊ ಒಂದು 20 ಮಿನಿಟ್ಸಲ್ಲೆಲ್ಲ ಪಾರ್ಕಿಂಗ್ ಮಾಡಿ ಇವಾಗೆಲ್ಲ ಕೃಷಿ ಮೇಳ ನೋಡೋಕ್ಕೆ ಅಂತ ಹೋಗ್ತಿದ್ದೀವಿ. ಸೊ ಇದು ಓಪನ್ ಆಗೋದು 9 AM ಇಂದ ಓಪನ್ ಆಗುತ್ತೆ. ಸೊ ನೋಡ್ಬೋದು ನೀವು, ಎಲ್ಲ ಸ್ಟಾಲ್ ಹಾಕಿದ್ದಾರೆ, ಒಂದೊಂದು ಸಪ್ರೇಟ್ ಸ್ಟಾಲ್ ಇದೆ. ಇದೊಂದು ಮೇಘಾ ಫೌಂಡೇಶನ್ ಹೌದು, ಅಂದರೆ ಇವ್ರದ್ದು ಒಂದು ಸೋಲಾರ್ದೊಂದಿತ್ತು, ಆಟೋಮೇಷನ್ ಮಾಡೋದು, ಇರಿಗೇಷನ್ ಮಾಡೋದು. ಸೊ ಆಮೇಲೆ ಎಲ್ಲ ಥರದ ಮಿಷಿನರೀಸು, ಅಗ್ರಿಕಲ್ಚರಲ್ ಟೂಲ್ಸ್ ಆಗಲಿ ಎಲ್ಲನೂ ಇತ್ತು ಇಲ್ಲಿ. ರೋಟ್ರಿ ಹೊಡೆಯೋದು, ರಿಮೋಟ್ ಕಂಟ್ರೋಲರ್ ಮಿಷಿನ್ನು, ಸೊ ಎಲ್ಲನೂ ಡಿಸ್ಪ್ಲೇಗೆ ಇಕ್ಕಿದ್ರು. ಸೊ ಅಲ್ಲಿ ವರ್ಕ್ ಮಾಡಿ ತೋರಿಸ್ತಿದ್ರು. ಆಮೇಲೆ ಚಾಪ್ ಕಟಿಂಗ್ ಮಿಷಿನ್ ಇತ್ತು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮಶ್ರೂಮ್ ಕಲ್ಟಿವೇಷನ್ ಮಾಡೋದ್ರಿಂದ ಚಾಪ್ ಕಟ್ಟರ್ ರಿಕ್ವೈರ್ಮೆಂಟ್ ಇತ್ತು. ಸೊ ಹಂಗಾಗಿ ಅದನ್ನು ನೋಡೋಕೆ ಬಂದಿದೆ. ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು, ಫ್ರಂಟ್ ಲೋಡರು ಮತ್ತು ಇದು JCBದು ಬ್ಯಾಕು ಟ್ಯಾಕ್ಟ್ರಿಗೆ ಅಟ್ಯಾಚ್ ಆಗುತ್ತೆ. ಇದು 40 HP ಮೇಲೆ ಎಬೋವ್ ಇರೋ ಟ್ಯಾಕ್ಟ್ರಿಗಳಿಗೆ ಅಟ್ಯಾಚ್ ಮಾಡಿಕೊಡ್ತಾರೆ. ಸೊ ಇದ್ರ ಕಾಸ್ಟು ನಿಮಗೆ ಫ್ರಂಟ್ ಲೋಡರ್ದು 3 lakhs ಸಮಥಿಂಗ್, 3.5 lakhs ಏನೋ ಆಗುತ್ತೆ. ಸೊ ಆಮೇಲೆ ಎಲ್ಲ ಸೋಲಾರ್ಗಳು ನೋಡ್ಬೋದು ನೀವು, ಇದಕ್ಕೆಲ್ಲ ಸಬ್ಸಿಡಿ ಕೊಡೋದಕ್ಕೆ ನಿಂತಿದ್ದಾರೆ ಆಗ್ಲೇ ಸರ್ಕಾರ. ಸೊ ನೋಡ್ಬೋದು. ಆಮೇಲೆ ಈ ಕಡೆ ನಾಟಿ ಕೋಳಿಗೆ ಬಂದರೆ ಈ ಕಡೆ ಕಡಕ್ನಾಥ್, ಗಿರಿಜಾ, ಸೊ ಎಲ್ಲ ನಾಟಿ ಕೋಳಿ ಫುಲ್ಲು ಇವ್ರದ್ದು ಫಾರ್ಮು. ಏನಾದ್ರು ಬೇಕು ಪಿಳ್ಳೆಗಳು ಅಂದರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮೇಲ್ಗಡೆ ಇರೋದಕ್ಕೆ. ಸೊ ನೋಡ್ಬೋದು ಇಲ್ಲಿ ಅಗ್ರಿಕಲ್ಚರಲ್ ಟೂಲ್ಸ್ ಇದೆ. ಸೊ ಮಚ್ಚು, ಕತ್ತಿ ಎಲ್ಲ. ಸೊ ಮುಂಚೆ ಎಲ್ಲ ಕುಲ್ಮೆ ಮಾಡೋರು ಇವಾಗೆಲ್ಲ ಕಂಪ್ನಿಯಿಂದ ಫಿನಿಶಿಂಗ್ ಆಗಿ ಬಂದ್ಬಿಟ್ಟಿದೆ ಮಿಷಿನಲ್ಲಿ ಎಲ್ಲ. ನೋಡ್ಬೋದು ಇಲ್ಲಿ ಏನಪ್ಪ ಅಂದರೆ ಎಲ್ಲ ಸ್ಟಾಲ್ಗಳ ಹತ್ರ ಸಖತ್ತು ಜನ ಇದ್ರು. ಸೊ ನಮಗಂತೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಸೊ ಆಮೇಲೆ ಹಂಗೋ ಹಿಂಗೋ ನುಸ್ತಾಡ್ಕೊಂಡು ಬಂದು, ಸೊ ಇಲ್ಲಿ ಜಾಗ್ರಿ ಪ್ಲಾಂಟೇಶನ್ ಇದು, ಅಂದರೆ ಕಬ್ಬನ್ನು ತಗೊಂಬಂದು ಮಾಡಿ ಪ್ರೊಸೆಸ್ ಮಾಡಿ ಬೆಲ್ಲ ತೆಗಿಯೋ ಅದು. ಸೊ ಅದನ್ನು ಪ್ಲ್ಯಾಂಟಲ್ಲಿ ಹಾಕ್ಕೊಂಡಿದ್ರು. ಸೊ ನೋಡ್ಬೋದು ಈ ಥರ ತಟ್ಟಿ ಮಾಡೋ ಜನ್ರೇಷನ್, ಈ ಥರ ಕಲೆಗಾರನ ನಾವು ಮುಂದೆ ಕಳ್ಕೊತೀವಿ. ಯಾಕಂದರೆ ಎಲ್ಲ ಓದಿದ್ದಾರೆ, ಯಾರೂ ಆ ಕೆಲಸ ಮಾಡ್ತಿಲ್ಲ. ಸೊ ಹಂಗಾಗಿ ಅಷ್ಟೇ. ನೋಡ್ಬೋದು ಇದು ಪಾಲಿ ಹೌಸು. ಈ ಪಾಲಿ ಹೌಸಲ್ಲಿ ಎಲ್ಲ ಕಲ್ಟಿವೇಶನ್ ಮಾಡ್ತಿದ್ದಾರೆ. ಆಮೇಲೆ 1:10 ಬರುತ್ತೆ ಪ್ರಾಫಿಟ್ ಪಾಲಿ ಹೌಸಲ್ಲಿ ಮಾಡಿದ್ರೆ. ಸೊ ಆಮೇಲೆ ಇಲ್ಲಿ 50 ರೂಪಾಯಿ ಊಟಕ್ಕೋಸ್ಕರ ಎಷ್ಟು ಜನ ಕ್ಯೂ ನಿಂತಿದ್ರು ಅಂದರೆ ನಂಗೊಂದ್ಸಲಿ ತಿರುಪತಿ ದೇವಸ್ಥಾನ ಜ್ಞಾಪನ ಆಗ್ಬಿಡ್ತು ನಾನು ಹೋಗಿದ್ದು. ಸೊ ಅಷ್ಟು ಸಖತ್ ಲೈನ್ ಇತ್ತು ಆ ಊಟಗೆ. ಸೊ ಆಮೇಲೆ ಈ ಕಡೆ ಫುಡ್ ಕೋರ್ಟ್ ಒಳಗಡೆ ಹೋಗೋಣ, ಅದು 50 ರೂಪೀಸ್ ಮುದ್ದೆ ಊಟ. ಸೊ ಇಲ್ಲಿ ಒಳಗಡೆ ಹೋಗೋಣ ಅಂತ ನೋಡಿದ್ರೆ ಇಲ್ಲಿರೋ ಧೂಳಿಗೆನೆ ಅಲ್ಲಿ ನೋಡ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ನಾನು ಅಂತೇನು. ಸೊ ಅಲ್ಲಿ ಅದು ಹೆಂಗೆ ತಿಂತಾರೋ ಜನ ಗೊತ್ತಿಲ್ಲ. ಸೊ ಆಮೇಲೆ ಫ್ಲವರ್ ಶೋ ನೋಡ್ಬೋದು, ಸಖತ್ತಾಗಿತ್ತು. ಸೊ ಎಲ್ಲ ಕಲ್ಚರು ಮತ್ತು ನಮ್ಮ ರೈತರ ಕಲ್ಚರ್ ಆಗಲಿ, ಏನು ಅಗ್ರಿಕಲ್ಚರ್ ರಿಲೇಟೆಡು ಮತ್ತು ಹಣ್ಣುಗಳು ಆ ಥರ ಎಲ್ಲ ನೀಟಾಗೆಲ್ಲ ತೋರಿಸಿದ್ದಾರೆ. ಸೊ ನೀವು ಹೋಗಿದ್ರೆ ಕಮೆಂಟ್ ಹೊಡೀರಿ ನೋಡೋಣ. ಸೊ ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಡೆಮೋ ನೋಡೋಕೆ ಸಿಗುತ್ತೆ ಎಲ್ಲ ಐಟಮ್ನು. ಬಟ್ ಇಲ್ಲಿ ಕಾಲು ಇಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಜನ ಇದ್ರು. ಸೊ ಆಮೇಲೆ ಸ್ಟಾಲ್ ಮುಂದೆ ಅಂತೂ ನಿಂತ್ಕೊಳಕ್ಕೂ ಕೂಡ ಆಗ್ತಿರ್ಲಿಲ್ಲ, ಅಷ್ಟು ಜನ ಇದ್ರು. ಸೊ ನಾನು ಎಷ್ಟೋ ಜನದ್ದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸ್ಟಾಲಿಂದು. ಅದನ್ನ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಕೃಷಿ ಮೇಳದ ಮಿನಿ ವ್ಲಾಗ್. ಸಿಗೋಣ ಮುಂದಿನ ವಿಡಿಯೋಲಿ.